ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕುಟುಂಬ ಸೇಫ್ ಆಗಿದ್ದು 10 ಅನುಮಾನಗಳು ಮಾತ್ರ ಇನ್ನೂ ನಿಂತಿಲ್ಲ. ಕ್ಲೀನ್ ಚೀಟ್ ಸಿಗುತ್ತಲೇ ಸಿಎಂ ಪತ್ನಿ 14 ಸೈಟ್ ವಾಪಸ್ ಕೊಟ್ಟಿದ್ಯಾಕೆ ಅನ್ನೋ ಅನುಮಾನವನ್ನ ನಾವಲ್ಲ, ಬದಲಾಗಿ ಬಿಜೆಪಿ ಮತ್ತೊಂದು ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈ ಮಾತನ್ನ ಕೇಳ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೋಕಾಯುಕ್ತದಿಂದ ಸಿದ್ದು ಕುಟುಂಬಕ್ಕೆ ಕ್ಲೀನ್ ಚಿಟ್. ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ವಾಪಸ್ ಕೊಟ್ಟಿದ್ಯಾಕೆ? ಲೋಕಾಯುಕ್ತ ತನಿಖಾ ವರದಿಗೆ ಕೇಸರಿ ಪಡೆ ಕೆಂಡ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ಮೂಡ ಹಗರಣ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ. ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಿದೆ. ಲೋಕಾಯುಕ್ತ ಪೊಲೀಸರು ಕೊಟ್ಟ ಕ್ಲೀನ್ ಚಿಟ್ನಿಂದಾಗಿ ಸಿಎಂ ಸಿದ್ದರಾಮಯ್ಯ ರಾಜಕೀಯವಾಗಿ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಹೌದು, ಸದ್ಯ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದ್ರೆ ಇತ್ತ ಬಿಜೆಪಿ ನಾಯಕರು ಮಾತ್ರ ಸಿಎಂ ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿದ್ದಾರೆ. ನೀವು ಮೂಡ ಹಗರಣದಲ್ಲಿ ಪಾಲುದಾರರಾಗದಿದ್ರೆ 14 ಸೈಟ್ ವಾಪಸ್ ಕೊಟ್ಟಿದ್ಯಾಕೆ ಎಂಬ ವಾದವನ್ನ ಹುಟ್ಟು ಹಾಕಿದ್ದಾರೆ. ತಾವಾಗಲೇ ತಮ್ಮ ಕುಟುಂಬಕ್ಕೆ ಹೊತ್ತು ಅಕ್ರಮವಾಗಿ 14 ನಿವೇಶನಗಳು ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನು ಹಿಂದಿರುಗಿಸ್ತಕ್ಕಂಥ ಕೆಲಸ ನೀವು ಯಾಕೆ ಮಾಡಿದ್ರಿ? 14 ನಿವೇಶನಗಳನ್ನ ಹಿಂದಿರುಗಿಸ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರಿ? ಮತ್ತು ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಒಬ್ಬ ಅಪರಾಧಿ ತಪ್ಪು ಮಾಡಿದ ಮೇಲೆ ಆ ಮಾಲನ್ನು ಹಿಂದಿರುಗಿಸಿದ್ದಾರೆ ಅಂದ ತಕ್ಷಣ ನಿರಪರಾಧಿ ಅಂತೇಳಿ ಹೊತ್ತು ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳಿದ್ರೆ ಇದನ್ನು ನೀವು ಮಾಧ್ಯಮದ ಸ್ನೇಹಿತರು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಬೇಕಾಗ್ತದೆ. ಕುಟುಂಬಸ್ಥರು ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇದು ಖಂಡಿತ ಇದು ಫೇಕ್ ಕ್ಲೀನ್ ಚಿಟ್ ಅಷ್ಟೇ. ಇದು ಮತ್ತು ಮುಖ್ಯಮಂತ್ರಿಗಳ ಅವರೇ ಆಯ್ಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಇದರಿಂದ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮುಂದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗಬೇಕು ಎಲ್ಲ ಪಕ್ಷದ ಹಿರಿಯರು ಕೂತು ಚರ್ಚೆ ಮಾಡ್ತೇವೆ. ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಕ್ಕೆ ಎರಡಕ್ಕೂ ಸೇರಿ ನಿರೀಕ್ಷಿತವಾದ ಒಂದು ಕ್ಲೀನ್ ಚಿಟ್ ಕೊಡ್ತಿರ್ತಕ್ಕಂಥದ್ದು ಮೊದಲನೇ ಸಾರಿ ಇದು. ಯಾಕೆಂದರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ವಿ ಇದೇ ರೀತಿಯ ಕ್ಲೀನ್ ಚಿಟ್ ಸಿಗುತ್ತೆ ಅಂತ. ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ರೀತಿ ಅನ್ನೋದೇ ಬೇಕು ಅನ್ನೋದು ಅವರ ನಡೆಯಾಗಿತ್ತು. ಸದ್ಯ ಲೋಕಾಯುಕ್ತ ತನಿಖೆ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದು ಮುಂದಿನ ಹೋರಾಟದ ಬಗ್ಗೆ ಕೇಸರಿ ನಾಯಕರು ಸಜ್ಜಾಗುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚೀಟ್ ಸಿಕ್ಕಾಯಿತು ಕಾರಣ ನಿನ್ನೆ ಲೋಕಾಯುಕ್ತ ವರದಿಯಲ್ಲೇ ಬಿ ರಿಪೋರ್ಟ್ ಸಲ್ಲಿಕೆ ಆಯಿತು. ಈಗ ಚಾಪ್ಟರ್ 2 ಶುರು ಮಾಡುತ್ತಾ ಲೋಕಾಯುಕ್ತ ಟೀಮ್ ಅನ್ನೋದು ಬಹುದೊಡ್ಡ ಪ್ರಶ್ನೆ. ತನಿಖೆ ಮುಂದುವರೆದ್ರೆ ರಾಜಕಾರಣಿಗಳಿಗೆ ಸಂಕಷ್ಟ. ಬರೀ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಇನ್ನು ಹಲವು ರಾಜಕಾರಣಿಗಳಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಸೇರಿ 4 ವಿರುದ್ಧ ತನಿಖೆ ಪೂರ್ಣಗೊಂಡಿದೆ. ತನಿಖೆ ಮುಂದುವರಿಸುವುದಾಗಿ ಲೋಕಾಯುಕ್ತ ಅಧಿಕಾರಿಗಳೇ ಹೇಳಿದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 173 ಬಿ ಅಡಿಯಲ್ಲಿ ಲೋಕಾಯುಕ್ತದಲ್ಲಿ ತನಿಖೆ ಮುಂದುವರಿಯುತ್ತಂತೆ. 2016ರಿಂದ 2024 ಅವಧಿಯ ತನಕ ಏನೆಲ್ಲ ಬೆಳವಣಿಗೆ ಆಗಿದೆಯೋ ಆ ಕುರಿತು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾರಂತೆ. 50-50 ಅನುಪಾತದಲ್ಲಿ ಮಂಜೂರಾಗಿರುವ ಸೈಟ್ಗಳ ಬಗ್ಗೆ ಸಂಪೂರ್ಣ ತನಿಖೆ ಮಾಡ್ತೀವಿ ಅಂತ ಲೋಕಾಯುಕ್ತ ಅಧಿಕಾರಿಗಳೇ ಹೇಳಿದ್ದಾರೆ. ಸಿಎಂ ವಿರುದ್ಧ ಬಾಣ ಬಿಟ್ಟವರಿಗೆ ಈಗ ತಿರುಗು ಬಾಣ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ವಾಟ್ ನೆಕ್ಸ್ಟ್? ಬಿ ರಿಪೋರ್ಟ್ ಆಯ್ತು, ಕ್ಲೀನ್ ಚಿಟ್ ಸಿಕ್ಕಾಯ್ತು 4ವರೆಗೆ, ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೇಫ್ ಆದ್ರು. ಬಟ್ ನೆಕ್ಸ್ಟ್ ಏನಾಗಬಹುದು ಅಂತ? ಬಟ್ ನಮ್ಮ ಆರಂಭದಿಂದ ಇಲ್ಲಿ ತನಕ ನಾವು ಮಾಡ್ತಾ ಇದ್ದಂಥ ಒಂದು 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 ಚರ್ಚೆಗಳಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಯಿತು ಅಂತ ಅವರು ಆಫ್ ದ ರೆಕಾರ್ಡ್ ಮತ್ತು ಆನ್ ದ ರೆಕಾರ್ಡ್ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ನಾಗರಾಜ್, ಖಂಡಿತ ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ
ಪದೇ ಪದೇ ಹೇಳ್ತಾ ಇತ್ತು. ಈ ಒಂದು ಪ್ರಕರಣದಲ್ಲಿ CM ಆಗಲಿ ಅಥವಾ CMಗೆ ಸಂಕಷ್ಟ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇತ್ತು. ಅದರಂತೆ ಏನು ನಿನ್ನೆ 11,000 ಪುಟಗಳ ವರದಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದರಲ್ಲಿ ಬಹುತೇಕ ಅವರಿಗೆ ಬಿ ರಿಪೋರ್ಟ್ ಅವರು ಮತ್ತೆ ಏನು 4 ಜನ ಮೇಲೆ ಆರೋಪವನ್ನು ಮಾಡಿ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ರು, ಆ 4 ಜನಕ್ಕೂ ಬಿ ರಿಪೋರ್ಟ್ ಹಾಕಲಾಗಿದೆ. ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋ ಕಾರಣಕ್ಕೆ ಬಿ ರಿಪೋರ್ಟ್ ಹಾಕಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಮುಂದುವರೆದ ಭಾಗವಾಗಿ ಏನು ಮಾಡ್ಬೋದು ಅಂತಂದರೆ, ಒಂದು ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಇವರು ಈ ಬಿ ರಿಪೋರ್ಟನ್ನು ಪ್ರಶ್ನಿಸಿ ಒಂದು ಪ್ರೊಟೆಸ್ಟ್ ಮೆಮೋವನ್ನು ಹಾಕ್ಬೋದು, ನಾನು ಆರ್ಗ್ಯೂ ಮಾಡಬೇಕು ಈ ರಿಪೋರ್ಟ್ ಸರಿ ಇಲ್ಲ ಅಂತೇಳಿ. ಅದನ್ನು ಮಾಡೋದಕ್ಕೆ ಮುಂಚೆ ಅವರು ಒಂದು ಪ್ರತಿಯನ್ನು ತೆಗೆದುಕೊಳ್ಬೇಕು. ಏನು ದಾಖಲೆಗಳನ್ನು 11,000 ಪುಟಗಳನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಅದನ್ನು ಅನಾಲಿಸಿಸ್ ಮಾಡಿ ಯಾಕೆ ಸರಿ ಇಲ್ಲ ಅಂತ ವಾದ ಮಾಡಬೇಕು. ಆ ವಾದವನ್ನು ಕೋರ್ಟ್ ಪರಿಗಣಿಸಿ ಒಂದು ತೀರ್ಪನ್ನು ಕೊಡುತ್ತೆ. ಅದು ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾ ಅಥವಾ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಸೂಚಿಸ್ಬೋದಾ? ಇಲ್ಲಿ ಕೋರ್ಟ್ ರೀಇನ್ವೆಸ್ಟಿಗೇಷನ್ಗೆ ಸೂಚಿಸೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಯಾಕಂತಂದರೆ ಮೂಡ ಕೇಸನ್ನು CBIಗೆ ಕೊಡಬೇಕಂತೇಳಿ ಹೈಕೋರ್ಟ್ಗೆ ಈ ಒಂದು ತನಿಖಾ ವರದಿಯ ರಿಪೋರ್ಟನ್ನು ಕೊಟ್ಟಾಗ ಇದು ಪಾರದರ್ಶಕವಾಗಿದೆ ಮತ್ತು ಯಾವುದೇ ಬಾಹ್ಯ ಶಕ್ತಿಗಳಿಂದ ಪ್ರೇರಿತ ಆಗಿಲ್ಲ ಲೋಕಾಯುಕ್ತ ಅಂತಂತೇಳಿ ಹೈಕೋರ್ಟ್ ಏಕಸದಸ್ಯ ಪೀಠ ಅಭಿಪ್ರಾಯಪಟ್ಟಿರೋದ್ರಿಂದ ಜನಪ್ರತಿನಿಧಿಗಳ ಸೆಷನ್ಸ್ ನ್ಯಾಯಾಲಯ ಹೈಕೋರ್ಟ್ ಒಂದು ಅಭಿಪ್ರಾಯವನ್ನು ಉಲ್ಲಂಘನೆ ಮಾಡಿ ಇದನ್ನು ರೀಇನ್ವೆಸ್ಟಿಗೇಷನ್ಗೆ ಕೊಡೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಹೀಗಾಗಿ ಬಹುತೇಕ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಫ್ಯಾಮಿಲಿ ಸೇಫ್ ಆದಂಗೆ ಆಗಿರ್ತಕ್ಕಂಥದ್ದು ಲೋಕಾಯುಕ್ತದ ವಿಚಾರವಾಗಿ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಎತ್ತಿದ್ದಾರೆ. ಏನು 2016ರಿಂದ 2024ರವರೆಗೂ 50-50ರಷ್ಟು ಅನುಪಾತದಲ್ಲಿ ಸೈಟ್ಗಳ ಹಂಚಿಕೆ ಆಗಿದೆ ಮೂಡಾದಿಂದ. ಇದರ ಸಮಗ್ರ ತನಿಖೆಯನ್ನು CRPC ಸೆಕ್ಷನ್ 173/8 ಅಡಿಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಅಂತೇಳಿ. ಹೀಗಾಗಿ ಈ ಒಂದು ಏನು 2016ರಿಂದ 2024ರಿಂದ ಯಾರೆಲ್ಲ ಮೂಡಾದಿಂದ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ, ಅದು ರಾಜಕಾರಣಿಗಳಿರ್ಬೋದು, ಪ್ರಭಾವಿಗಳಿರ್ಬೋದು, ಇವರೆಲ್ಲರಿಗೂ ಮೂಡ ತನಿಖೆಯ ಒಂದು ಲೋಕಾಯುಕ್ತ ತನಿಖೆ ಬಿಸಿ ತಟ್ಟುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು ಆಗಿದೆಯೋ ಆ ಕುರಿತು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾರಂತೆ. 50-50 ಅನುಪಾತದಲ್ಲಿ ಮಂಜೂರಾಗಿರುವ ಸೈಟ್ಗಳ ಬಗ್ಗೆ ಸಂಪೂರ್ಣ ತನಿಖೆ ಮಾಡ್ತೀವಿ ಅಂತ ಲೋಕಾಯುಕ್ತ ಅಧಿಕಾರಿಗಳೇ ಹೇಳಿದ್ದಾರೆ. CM ವಿರುದ್ಧ ಬಾಣ ಬಿಟ್ಟವರಿಗೆ ಈಗ ತಿರುಗು ಬಾಣ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ವಾಟ್ ನೆಕ್ಸ್ಟ್? ಬಿ ರಿಪೋರ್ಟ್ ಆಯ್ತು, ಕ್ಲೀನ್ ಚಿಟ್ ಸಿಕ್ಕಾಯ್ತು 4ವರೆಗೆ, ಅದರಲ್ಲಿ CM ಸಿದ್ದರಾಮಯ್ಯನವರು ಕೂಡ ಸೇಫ್ ಆದ್ರು. ಬಟ್ ನೆಕ್ಸ್ಟ್ ಏನಾಗಬಹುದು ಅಂತ? ಬಟ್ ನಮ್ಮ ಆರಂಭದಿಂದ ಇಲ್ಲಿ ತನಕ ನಾವು ಮಾಡ್ತಾ ಇದ್ದಂಥ ಒಂದು 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 ಚರ್ಚೆಗಳಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಯಿತು ಅಂತ ಅವರು ಆಫ್ ದ ರೆಕಾರ್ಡ್ ಮತ್ತು ಆನ್ ದ ರೆಕಾರ್ಡ್ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ನಾಗರಾಜ್, ಖಂಡಿತ ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ಪದೇ ಪದೇ ಹೇಳ್ತಾ ಇತ್ತು, ಈ ಒಂದು ಪ್ರಕರಣದಲ್ಲಿ CM ಆಗಲಿ ಅಥವಾ CMಗೆ ಸಂಕಷ್ಟ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇತ್ತು. ಅದರಂತೆ ಏನು ನಿನ್ನೆ 11,000 ಪುಟಗಳ ವರದಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದರಲ್ಲಿ ಬಹುತೇಕ ಅವರಿಗೆ ಬಿ ರಿಪೋರ್ಟ್ ಅವರು ಮತ್ತೆ ಏನು 4 ಜನ ಮೇಲೆ ಆರೋಪವನ್ನು ಮಾಡಿ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ರು, ಆ 4 ಜನಕ್ಕೂ ಬಿ ರಿಪೋರ್ಟ್ ಹಾಕಲಾಗಿದೆ. ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋ ಕಾರಣಕ್ಕೆ ಬಿ ರಿಪೋರ್ಟ್ ಹಾಕಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಮುಂದುವರೆದ ಭಾಗವಾಗಿ ಏನು ಮಾಡ್ಬೋದು ಅಂತಂದರೆ, ಒಂದು ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಇವರು ಈ ಬಿ ರಿಪೋರ್ಟನ್ನು ಪ್ರಶ್ನಿಸಿ ಒಂದು ಪ್ರೊಟೆಸ್ಟ್ ಮೆಮೋವನ್ನು ಹಾಕ್ಬೋದು, ನಾನು ಆರ್ಗ್ಯೂ ಮಾಡಬೇಕು ಈ ರಿಪೋರ್ಟ್ ಸರಿ ಇಲ್ಲ ಅಂತೇಳಿ. ಅದನ್ನು ಮಾಡೋದಕ್ಕೆ ಮುಂಚೆ ಅವರು ಒಂದು ಪ್ರತಿಯನ್ನು ತೆಗೆದುಕೊಳ್ಬೇಕು. ಏನು ದಾಖಲೆಗಳನ್ನು 11,000 ಪುಟಗಳನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ಅದನ್ನು ಅನಾಲಿಸಿಸ್ ಮಾಡಿ ಯಾಕೆ ಸರಿ ಇಲ್ಲ ಅಂತ ವಾದ ಮಾಡಬೇಕು. ಆ ವಾದವನ್ನು ಕೋರ್ಟ್ ಪರಿಗಣಿಸಿ ಒಂದು ತೀರ್ಪನ್ನು ಕೊಡುತ್ತೆ. ಅದು ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾ ಅಥವಾ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಸೂಚಿಸ್ಬೋದಾ? ಇಲ್ಲಿ ಕೋರ್ಟ್ ರೀಇನ್ವೆಸ್ಟಿಗೇಷನ್ಗೆ ಸೂಚಿಸೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಯಾಕಂತಂದರೆ ಮೂಡ ಕೇಸನ್ನು CBIಗೆ ಕೊಡಬೇಕಂತೇಳಿ ಹೈಕೋರ್ಟ್ಗೆ ಈ ಒಂದು ತನಿಖಾ ವರದಿಯ ರಿಪೋರ್ಟನ್ನು ಕೊಟ್ಟಾಗ ಇದು ಪಾರದರ್ಶಕವಾಗಿದೆ ಮತ್ತು ಯಾವುದೇ ಬಾಹ್ಯ ಶಕ್ತಿಗಳಿಂದ ಪ್ರೇರಿತ ಆಗಿಲ್ಲ ಲೋಕಾಯುಕ್ತ ಅಂತಂತೇಳಿ ಹೈಕೋರ್ಟ್ ಏಕಸದಸ್ಯ ಪೀಠ ಅಭಿಪ್ರಾಯಪಟ್ಟಿರೋದ್ರಿಂದ ಜನಪ್ರತಿನಿಧಿಗಳ ಸೆಷನ್ಸ್ ನ್ಯಾಯಾಲಯ ಹೈಕೋರ್ಟ್ ಒಂದು ಅಭಿಪ್ರಾಯವನ್ನು ಉಲ್ಲಂಘನೆ ಮಾಡಿ ಇದನ್ನು ರೀಇನ್ವೆಸ್ಟಿಗೇಷನ್ಗೆ ಕೊಡೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಹೀಗಾಗಿ ಬಹುತೇಕ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಫ್ಯಾಮಿಲಿ ಸೇಫ್ ಆದಂಗೆ ಆಗಿರ್ತಕ್ಕಂಥದ್ದು ಲೋಕಾಯುಕ್ತದ ವಿಚಾರವಾಗಿ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಎತ್ತಿದ್ದಾರೆ. ಏನು 2016ರಿಂದ 2024ರವರೆಗೂ 50-50ರಷ್ಟು ಅನುಪಾತದಲ್ಲಿ ಸೈಟ್ಗಳ ಹಂಚಿಕೆ ಆಗಿದೆ ಮೂಡಾದಿಂದ. ಇದರ ಸಮಗ್ರ ತನಿಖೆಯನ್ನು CRPC ಸೆಕ್ಷನ್ 173/8 ಅಡಿಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಅಂತೇಳಿ. ಹೀಗಾಗಿ ಈ ಒಂದು
ಏನು 2016ರಿಂದ 2024ರಿಂದ ಯಾರೆಲ್ಲ ಮೂಡಾದಿಂದ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ, ಅದು ರಾಜಕಾರಣಿಗಳಿರ್ಬೋದು, ಪ್ರಭಾವಿಗಳಿರ್ಬೋದು, ಇವರೆಲ್ಲರಿಗೂ ಮೂಡ ತನಿಖೆಯ ಒಂದು ಲೋಕಾಯುಕ್ತ ತನಿಖೆಯ ಬಿಸಿ ತಟ್ಟುವ ಸಾಧ್ಯತೆ ದಟ್ಟವಾಗಿ